ಹಲೋ ಎವ್ರಿವನ್ ಫ್ರೆಂಡ್ಸ್, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ವಿ. ಸೊ ಹಾಗಾದರೆ ನಾವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕಂದ್ರೆ, ನೇಟಿವ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕಂದ್ರೆ ನಾವು ಯಾವುದಾದ್ರೂ ಒಂದು ಟೂಲ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ. ಯಾಕೆಂದರೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಒಂದು ಅಫಿಷಿಯಲ್ ಆ್ಯಂಡ್ರಾಯ್ಡ್ನವ್ರದ್ದು ಅಫಿಷಿಯಲ್ ಟೂಲ್ ಆಗಿರೋದ್ರಿಂದ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು, ಹಾಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಒಪಿನಿಯನ್ಸು ಅಥವಾ ಸಜೆಷನ್ಸ್ ಏನೇ ಇದ್ದರೂ ನಿಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲೊಂದು ವೆಬ್ಸೈಟ್ ಓಪನ್ ಮಾಡಿದೆ ಆ್ಯಂಡ್ರಾಯ್ಡ್ ಸ್ಟುಡಿಯೋದು. ಸೊ developer.android.studio ಅಂತ ಒಂದು ವೆಬ್ಸೈಟ್ ಇದೆ. ಸೊ ಇದು ಆ್ಯಂಡ್ರಾಯ್ಡ್ನವ್ರದ್ದು ಅಫಿಷಿಯಲ್ ವೆಬ್ಸೈಟು. ಸೊ ಇದರಲ್ಲಿ ನಾವು ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ರಾಯ್ಡ್ ಸ್ಟುಡಿಯೋನ. ಇಲ್ಲಿ ನಿಮಗೆ ಕಾಣಿಸ್ತದೆ ಡೌನ್ಲೋಡ್ ಆಪ್ಷನ್ ಅಂತೇಳಿ. ಸೊ ಡೌನ್ಲೋಡ್ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವುದು OS ಇನ್ಸ್ಟಾಲ್ ಆಗುತ್ತೋ ಆ OSಗೆ ಡೌನ್ಲೋಡ್ ಆಗುತ್ತೆ. ಇಲ್ಲ ನಮಗೆ ಬೇರೆ OSಗೆ ಡೌನ್ಲೋಡ್ ಮಾಡಬೇಕಂತಂದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸ್ತದೆ. ವಿಂಡೋಸಿಗೆ 2 ಬಿಲ್ಡ್ ಇದೆ, 34 64 ಬಿಟ್ಟಿಗೆ. ಅದೇ ರೀತಿ ವಿಂಡೋಸ್ 32 ಬಿಟ್ಗೂ ಒಂದು ಬಿಲ್ಡ್ ಇದೆ. ಅದೇ ರೀತಿ ಮ್ಯಾಕ್ OSಗೆ ಒಂದು ಬಿಲ್ಡ್ ಇದೆ, ಲೈನಿಕ್ಸ್ಗೂ ಕೂಡ ಒಂದು ಬಿಲ್ಡ್ ಇದೆ, ಕ್ರೋಮ್ OSಗೂ ಇದೆ. ಯಾಕಂದರೆ ಇವು 4 OSಗೂ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಸಪೋರ್ಟ್ ಮಾಡುತ್ತೆ. ಸೊ ನಮಗೆ ಯಾವ OS ಬೇಕೋ ಆ OSಗೆ ನಾವು ಡೌನ್ಲೋಡ್ ಮಾಡ್ಬೋದು. ಈಗ ನಾನು ಆ್ಯಂಡ್ರಾಯ್ಡ್ ಸ್ಟುಡಿಯೋನ ಇದಕ್ಕೆ ಡೌನ್ಲೋಡ್ ಮಾಡ್ತೀನಿ, ವಿಂಡೋಸಿಗೆ. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದೆ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಲೈಸೆನ್ಸ್ ಅಗ್ರಿಮೆಂಟ್ ಬರುತ್ತೆ. ಸೊ ಇದನ್ನು ಒಂದು ಸರಿ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ಸೊ ಹಾಗೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಫಾರ್ ವಿಂಡೋಸ್ ಅಂತ ಕೊಟ್ಟರೆ ಇಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ 750 MB, ಸ್ವಲ್ಪ ಡೌನ್ಲೋಡ್ ಆಗಿ ಟೈಮ್ ತಗುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ವರ್ಷನ್ ಇದೆ. ಸೊ ಹಾಗಾಗಿ ನಾನು ಈ ಡೌನ್ಲೋಡ್ನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿರುತ್ತಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ. ನನ್ನದು ಆಲ್ರೆಡಿ ಡೌನ್ಲೋಡ್ ವರ್ಷನ್ ಇದೆ, ಇಲ್ಲಿ ಅದನ್ನ ಓಪನ್ ಮಾಡ್ತೀನಿ. ಈ ರೀತಿ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೆಟಪ್ ಲೋಡ್ ಆಗ್ತಾಯಿದೆ, ನಮಗೆ ಇನ್ನು ವೆರಿಫೈ ಮಾಡ್ತಾಯಿದೆ. ಹಾಗೆ ಅದು ಇನ್ಸ್ಟಾಲ್ ಆಗ್ತಾ ಇರುವಾಗ ಬೇರೆದು ಹಾಗೆ ನೋಡ್ತಾ ಇರೋಣ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಯಾವ ರೀತಿ ಡಿಸೈನ್ ಇದೆ ಅಂತೇಳಿ. ಓಕೆ, ಲೋಡ್ ಆಯಿತು ಫ್ರೆಂಡ್ ಮೆಮೊರಿಲಿ ನಮ್ಮ ಆ್ಯಂಡ್ರಾಯ್ಡ್ ಸ್ಟುಡಿಯೋ. ಸೊ ಇವಾಗ ಎಸ್ ಆರ್ ನೋ ಅಂತ ಕೇಳ್ತದೆ, ಕಂಪ್ಯೂಟ್ರಲ್ಲಿ ಇನ್ಸ್ಟಾಲ್ ಮಾಡಬೇಕಂತ. ಎಸ್ ಕೊಡಿ. ನೆಕ್ಸ್ಟ್ ಇವಾಗ ವೆಲ್ಕಮ್ ಟು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತ ಒಂದು ನಿಮಗೆ ಡೈಲಾಗ್ ಬಾಕ್ಸ್ ಕಾಣಿಸ್ತದೆ. ಇದರಲ್ಲಿ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್, ಇನ್ಸ್ಟಾಲ್ ಮಾಡಬೇಕಂದ್ರೆ. ನೆಕ್ಸ್ಟ್ ಕೊಟ್ಟ ಮೇಲೆ ನಿಮಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಆ್ಯಂಡ್ ಆ್ಯಂಡ್ರಾಯ್ಡ್ ವರ್ಚುವಲ್ ಡಿವೈಸ್ ಅಂತ 2 ಆಪ್ಷನ್ ಇದೆ. ಸೊ ಇದು ಫಸ್ಟ್ ಒಂದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಲೇಬೇಕಲ್ಲ. ಸೊ ಚೆಕ್ ಆಗಿದೆ. ಇನ್ನೊಂದು ನಿಮಗೆ ಬೇಕಂದರೆ ಇನ್ಸ್ಟಾಲ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಆ್ಯಂಡ್ರಾಯ್ಡ್ ವರ್ಚುವಲ್ ಡಿವೈಸ್ ಇದು ಏನು ಮಾಡುತ್ತೆ, ಆ್ಯಂಡ್ರಾಯ್ಡ್ ವರ್ಚುವಲ್ ಡಿವೈಸು ನಿಮ್ಮ ಮೊಬೈಲಲ್ಲಿ ನೀವು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ಮೇಲೆ ಅದನ್ನ ಒಂದು ಯಾವುದೋ ಒಂದು ಡಿವೈಸಲ್ಲಿ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಸೊ ನೀವು ರಿಯಲ್ ಡಿವೈಸ್ ಯೂಸ್ ಮಾಡೋದಿಲ್ಲ ಅಂದರೆ ಲ್ಯಾಪ್ಟಾಪಲ್ಲಿ ಒಂದು ವರ್ಚುವಲ್ ಡಿವೈಸ್ನ ಕ್ರಿಯೇಟ್ ಮಾಡಿಕೊಂಡು ಮೊಬೈಲ್ದು ಆ್ಯಂಡ್ರಾಯ್ಡ್ ವಾಯ್ಸ್ನ ಅದರೊಳಗೆ ಇನ್ಸ್ಟಾಲ್ ಮಾಡಿ ಸೊ ನಿಮ್ಮ ಅಪ್ಲಿಕೇಶನ್ಗಳನ್ನ ಲ್ಯಾಪ್ಟಾಪಲ್ಲೇ ರನ್ ಮಾಡ್ಬೋದು. ಸೊ ಈಗ ಎಕ್ಸಾಂಪಲು ನಿಮಗೆ ಬ್ಲೂ ಸ್ಟ್ಯಾಕಲ್ಲಿ ಇನ್ಸ್ಟಾಲ್ ಮಾಡಿ ನೀವೆಲ್ಲ ಆ್ಯಂಡ್ರಾಯ್ಡ್ ಆಪ್ಸ್ನ ಇನ್ಸ್ಟಾಲ್ ಮಾಡ್ತಾರಲ್ಲ, ಅದೇ ರೀತಿ ಆ್ಯಂಡ್ರಾಯ್ಡ್ನವ್ರದ್ದು ಎಮ್ಯುಲೇಟರ್ಸ್ಗಳನ್ನ ಇನ್ಸ್ಟಾಲ್ ಮಾಡೋಕ್ಕೆ ವರ್ಚುವಲ್ ಡಿವೈಸಸ್ ಬೇಕಾಗುತ್ತೆ ನಮಗೆ. ಸೊ ಇದನ್ನು ಚೆಕ್ ಮಾಡಿದರೆ ನೀವು ಎಮ್ಯುಲೇಟರ್ನೆಲ್ಲ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಅಪ್ಲಿಕೇಶನ್ಸ್ಗಳನ್ನ ರನ್ ಮಾಡ್ಬೋದು. ಸೊ ನಾನು ಇದನ್ನೂ ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಓಕೆ, ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಎಲ್ಲಿ ಇನ್ಸ್ಟಾಲ್ ಆಗಬೇಕು ಅಂತ ಪಾತ್ ಕೇಳ್ತಾ ಇದೆ. ಸೊ ನಾವು ಇಲ್ಲಿ ಬೈ ಡಿಫಾಲ್ಟ್ C ಡ್ರೈವಲ್ಲಿ ಇನ್ಸ್ಟಾಲ್ ಆಗಿ ಪಾತ್ ಸೆಟ್ ಆಗಿರುತ್ತೆ. ಬಟ್ ಇದನ್ನು ಚೇಂಜ್ ಮಾಡಿ ಫ್ರೆಂಡ್ಸ್. C ಡ್ರೈವಲ್ಲಿ ಯಾವುದೇ ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡಬೇಡಿ, ಓನ್ಲಿ ಸಿಸ್ಟಮ್ ಸಾಫ್ಟ್ವೇರ್ಸ್ ಮಾತ್ರ C ಡ್ರೈವಲ್ಲಿ ಇನ್ಸ್ಟಾಲ್ ಮಾಡಿ. ಸೊ ಈಗ ನಾನು ಬೇರೆದು ಇನ್ನೊಂದು ಡ್ರೈವಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೊಂದು ಆ್ಯಂಡ್ರಾಯ್ಡ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಆ ಫೋಲ್ಡರಲ್ಲಿ ನಾನು ಇನ್ಸ್ಟಾಲ್ ಮಾಡ್ತೀನಿ ಆ್ಯಂಡ್ರಾಯ್ಡ್ ಸ್ಟುಡಿಯೋನ. ಓಕೆ, ನಾನು ನನಗೆ ಬೇಕಾಗಿರೋ ಫೋಲ್ಡರ್ ಪಾತ್ನ ಕೊಟ್ಟೆ. ಈಗ ನೆಕ್ಸ್ಟ್ ಕೊಟ್ಟೆ ಅಂದರೆ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈಗ ಈ ಥರ ಯಾವುದಕ್ಕೆ ಏನೇನಿದೆ ಅಂತ ಎಲ್ಲ ಆ್ಯಂಡ್ರಾಯ್ಡ್ ಬಗ್ಗೆ ಸ್ವಲ್ಪ ಲಿಸ್ಟ್ ಇದೆ, ಯಾವ ಬರ್ತವೆ ಅಂತೇಳಿ. ಈ ಶಾರ್ಟ್ಕಟ್ ಕ್ರಿಯೇಟ್ ಮಾಡೋಕ್ಕೂ ಆಗಿದೆ ಅಂತೇಳಿ. ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಕೊಟ್ಟರೆ ಇಲ್ಲಿ ಇನ್ಸ್ಟಾಲ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿ ಶೋ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಎಲ್ಲೆಲ್ಲಿ ಇನ್ಸ್ಟಾಲ್ ಆಗ್ತಿದೆ, ಲೈಬ್ರರೀಸ್ ಯಾವುದಾದ್ರು ಡೌನ್ಲೋಡ್ ಆಗ್ತಿದೆ, ಯಾವುದಾದ್ರು ಎಲ್ಲೆಲ್ಲಿ ಎಕ್ಸ್ಟಾರ್ಟ್ ಆಗ್ತಿದೆ ಅಂತ ಇಲ್ಲಿ ಹೋಗ್ತಾ ಇರುತ್ತೆ. ಸ್ವಲ್ಪ ಸ್ಪೀಡಾಗಿ ಸ್ಕ್ರೋಲ್ ಆಗ್ತಾ ಇರುತ್ತೆ, ನಮಗೆ ಕಾಣೋದಿಲ್ಲ. ಬಟ್ ಯಾವುದಾದ್ರು ಲೋಡ್ ಆಯಿತು ನಮ್ಮ ಸಿಸ್ಟಮ್ಸ್ಗೆ ಅಂತ ಇಲ್ಲಿ ಲಿಸ್ಟ್ ತೋರಿಸ್ತಾನೆ ಇರುತ್ತೆ. ಇದಾದಮೇಲೆ ಫ್ರೆಂಡ್ ಹಾಗೆ
ಇದು ಇನ್ಸ್ಟಾಲ್ ಆಗ್ತಾ ಇರಲಿ. ಹಾಗೆ ಇನ್ನೊಂದು ಕೆಲವೊಂದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆ್ಯಂಡ್ರಾಯ್ಡ್ ಸ್ಟುಡಿಯೋನೇ ಏನಕ್ಕೆ ಇನ್ಸ್ಟಾಲ್ ಮಾಡಬೇಕಂದ್ರೆ ನಿಮ್ಗೆ ಕ್ವಶನ್ಸ್ ಬರ್ಬೋದು. ಸೊ ಏನಕ್ಕೆ ಅಂದರೆ ಬೇರೆದು ಯೂಸ್ ಮಾಡ್ಬೋದು, ಅದು ಮಾಡೋದಕ್ಕಾಗಲ್ವಾ ಅಂತಲೂ ಕ್ವಶನ್ ಬರ್ಬೋದು. ನಿಮಗೆ ಮಾಡ್ಬೋದು, ನಾವು ಬೇರೆ ಟೂಲ್ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಎಕ್ಲಿಪ್ಸ್ ಯೂಸ್ ಮಾಡಿ ಡೆವಲಪ್ ಮಾಡ್ಬೋದು. ಅದೇ ರೀತಿ ಇಂಟೆಲಿಜಿ ಅಂತ ಇನ್ನೊಂದು ಟೂಲ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ನೀವು ಬೇಡ ಅಂದರೆ ಮ್ಯಾನ್ಯಲಾಗಿ ಟೈಪ್ ಮಾಡ್ತೀನಿ ಅಂದರೆ ನೋಟ್ ಪ್ಯಾಡ್ ಕೂಡ ಯೂಸ್ ಮಾಡಿ ನೀವು ಡೆವಲಪ್ ಮಾಡ್ಬೋದು. ಬಟ್ ಆ್ಯಂಡ್ರಾಯ್ಡ್ ಸ್ಟುಡಿಯೋನೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆ್ಯಂಡ್ರಾಯ್ಡ್ನವರೇ ರಿಲೀಸ್ ಮಾಡಿರೋದು ಟೂಲ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಇದು ಚೆನ್ನಾಗಿದೆ. ನಮಗೆ ಬೇಕಾಗಿರೋ ಎಲ್ಲ ಫೀಚರ್ಸು ಅಥವಾ ಆ್ಯಂಡ್ರಾಯ್ಡ್ SDK ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟು ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಹಾಗೆ UI ಕೂಡ ಡಿಸೈನ್ ಕೂಡ ಚೆನ್ನಾಗಿದೆ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಯಾವ ರೀತಿ ಚೆನ್ನಾಗಿದೆ ನೋಡಿ. ಇಲ್ಲಿ ನೀವು ಕೋಡ್ ಬರೀತಾ ಇದ್ರೆ ಇಲ್ಲಿ ಪಕ್ಕದಲ್ಲೇ ನಿಮಗೆ ನಿಮ್ಮ ಡಿಸೈನ್ದಲ್ಲೇ ನೋಡ್ಬೋದು. ಅದನ್ನ ಮತ್ತೆ ರನ್ ಮಾಡೋ ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಅದೇ ರೀತಿ ನೆಟ್ವರ್ಕ್ ಕಾಲ್ಸ್ ಬಗ್ಗೆ CPU ಮೆಮೊರಿ ಯೂಸೇಜು ನೆಟ್ವರ್ಕ್ ಯೂಸೇಜು ಎಲ್ಲ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ. ಅದೇ ರೀತಿ ಇವರಿಗೆ ನಮಗೆಲ್ಲ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್ ಕೊಟ್ಟಿದ್ದಾರೆ, ವಿಜುವಲ್ ಲೇಔಟ್ ಎಡಿಟರ್ ಅಂತೇಳಿ. ಸೊ ಅದೇ ರೀತಿ APK ಅನಲೈಸರ್, ನಮ್ಮ APK ಸೈಜ್ ಎಷ್ಟು ತಗೊಂಡಿದೆ, ಸೊ ರಿಸೋರ್ಸ್ ಸೈಜ್ ಎಷ್ಟಿದೆ. ಸೊ ಈ ರೀತಿ APK ಅನಲೈಸರ್ ನಮಗೆ ಬೇಕಾಗಿರೋ ಎಲ್ಲ ವಿಷಯನ ತಿಳಿಸ್ಕೊಡುತ್ತೆ. ಅದೇ ರೀತಿ ನಿಮಗೆ ವರ್ಚುವಲ್ ಡಿವೈಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ನಿಮಗೆ ಲ್ಯಾಪ್ಟಾಪಲ್ಲೇ ಒಂದು ಮೊಬೈಲ್ ವಾಯ್ಸ್ನ ಇನ್ಸ್ಟಾಲ್ ಮಾಡಿ ರನ್ ಮಾಡ್ತಿದ್ದಾರೆ. ಸೊ ನೀವು ಎಮ್ಯುಲೇಟರ್ನ ಕೂಡ ಇನ್ಸ್ಟಾಲ್ ಮಾಡಿ ನೀವು ಲ್ಯಾಪ್ಟಾಪಲ್ಲೇ ರನ್ ಮಾಡ್ಬೋದು. ನಿಮಗೆ ರಿಯಲ್ ಡಿವೈಸ್ ಅವಶ್ಯಕತೆನೇ ಇರಲ್ಲ ಟೆಸ್ಟ್ ಮಾಡೋದಕ್ಕೆ. ಸೊ ಅದೇ ರೀತಿ ಕೋಡ್ ಎಡಿಟರ್ ನಿಮಗೆ ಸಜೆಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಸೊ ಸಜೆಷನ್ಸ್ ನಾವು ಒಂದು 2-3 ಲೀಟ್ರ್ ಟೈಪ್ ಮಾಡಿದ್ರೆ ಸಾಕು, ಅದು ಸಜೆಷನ್ಸ್ ಬಂದುಬಿಡುತ್ತೆ. ನಾವೇನು ಟೈಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತೇಳಿ. ಸೊ ನಮಗೆ ಕೋಡ್ ಡೆವಲಪ್ಮೆಂಟ್ ಭಾಳ ಫಾಸ್ಟಾಗುತ್ತೆ. ಸೊ ಅದೇ ರೀತಿ ಬಿಲ್ಡ್ ಆಗೋದು ಕೂಡ ಸ್ವಲ್ಪ ಸ್ಪೀಡ್ ಆಗಿದೆ ಲೇಟೆಸ್ಟ್ ವರ್ಷನಲ್ಲಿ. ಸ್ವಲ್ಪ ಹಳೆಯ ವರ್ಷನ್ಸಲ್ಲೆಲ್ಲ ಸ್ವಲ್ಪ ಬಿಲ್ಡ್ ಆಗೋದು ಲೇಟ್ ಆಗ್ತಿತ್ತು, ಬಟ್ ಹೊಸ ವರ್ಷನಲ್ಲೆಲ್ಲ ಭಾಳ ಇಂಪ್ರೂವ್ ಆಗಿದೆ. ಇನ್ನು ಅದ್ರ ಬಗ್ಗೆ ಇಲ್ಲಿ ವೀಡಿಯೋಸು ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಬೇಕಂದ್ರೆ APK ಅನಲೈಸರ್ ಬಗ್ಗೆ, ಗ್ರ್ಯಾಡಲ್ ಬಗ್ಗೆ. ಹಾಗೆ ಗ್ರ್ಯಾಡಲ್ ಬಗ್ಗೆ ಹೇಳ್ಬೇಕಂದ್ರೆ ಗ್ರ್ಯಾಡಲ್ ಒಂದು ನಮ್ಮ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೋಕ್ಕೆ ಕೆಲವೊಂದು ಲೈಬ್ರರೀಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಆ ಲೈಬ್ರರೀಸ್ ಡಿಪೆಂಡೆನ್ಸೀಸ್ ಇರುತ್ತಲ್ಲ, ಆ ಡಿಪೆಂಡೆನ್ಸಿನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನಾವು ಒಂದು ಲೈಬ್ರರಿನ ಯೂಸ್ ಮಾಡ್ತೀವಿ, ಪ್ಲಗಿನ್ನ ಗ್ರ್ಯಾಡಲ್ ಅಂತ ಕರಿತೀವಿ. ಸೊ ನಾನು ಅಪ್ಲಿಕೇಶನ್ ಡೆವಲಪ್ಮೆಂಟು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಗ್ರ್ಯಾಡಲ್ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದೇ ರೀತಿ ಪ್ರೊಫೈಲ್ಸಲ್ಲಿ CPU ಮೆಮೊರಿ ನೆಟ್ವರ್ಕ್ ಬಗ್ಗೆ ಎಲ್ಲ ನಮಗೆ ಮಾನಿಟರ್ ಮಾಡಿ ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಫ್ಯೂಚರ್ಸ್ ಇರೋದಕ್ಕೋಸ್ಕರ ನಾವು ಆ್ಯಂಡ್ರಾಯ್ಡ್ ಸ್ಟುಡಿಯೋನೇ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ನಮ್ಮದೆಲ್ಲ ಇಲ್ಲಿ ಇನ್ಸ್ಟಾಲ್ ಆಗಿದೆ ಫ್ರೆಂಡ್. ಈಗ ನೆಕ್ಸ್ಟ್ ಕೊಡ್ತೀನಿ ನನಗೆ. ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಇವಾಗಲೇ ಓಪನ್ ಮಾಡ್ಬೇಕಂದ್ರೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಫಿನಿಶ್ ಅಂತ ಕೊಡಿ ಫ್ರೆಂಡ್, ಓಪನ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಫ್ರೆಂಡ್ ಇಲ್ಲಿ ನೀವು ನೋಡ್ಬೋದು ನಿಮಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋದ ಡಾಕ್ಯುಮೆಂಟ್ಸಲ್ಲೂ ಕೂಡ ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೀವು ಓದಿ ತಿಳ್ಕೊಬೋದು ಆ್ಯಂಡ್ರಾಯ್ಡ್ ಬಗ್ಗೆ ಎಲ್ಲ. ಇಲ್ಲೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ವಿತ್ ಸ್ಕ್ರೀನ್ಶಾಟ್ಸ್ ಎಲ್ಲ. ಅದೇ ರೀತಿ ಇದು ಪ್ಲಾಟ್ಫಾರ್ಮ್ ಬಗ್ಗೆ ಆದರೆ ನೆಕ್ಸ್ಟ್ ಇಲ್ಲಿ ಗೂಗಲ್ ಪ್ಲೇದು ಇನ್ಫಾರ್ಮೇಷನ್ ಇದೆ, ಗೂಗಲ್ ಪ್ಲೇ ಕನ್ಸೋಲ್ದು ಅದರ ಅಪ್ಡೇಟ್ಸ್ ಏನಿದೆ ಎಲ್ಲ ಈ ವೆಬ್ಸೈಟಲ್ಲಿ ನಿಮಗೆಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಸೊ ಈಗ ನೆಕ್ಸ್ಟ್ ನಮ್ಮದು ಇನ್ಸ್ಟಾಲ್ ಆಯಿತು ಫ್ರೆಂಡ್. ಈಗ ಇನ್ಸ್ಟಾಲ್ ಆದಮೇಲೆ ನಿಮಗೆ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ತಾಯಿದ್ರೆ ಅಥವಾ ನಾವು ಇನ್ಸ್ಟಾಲ್ ಮಾಡಿದ ತಕ್ಷಣ ಫಸ್ಟ್ ಟೈಮ್ ಓಪನ್ ಮಾಡುವಾಗ ನಿಮಗೆ ಒಂದು ಕ್ವಶನ್ ಕೇಳುತ್ತೆ. ಅಂದರೆ ನಿಮ್ಮದು ಪ್ರೀವಿಯಸ್ ವರ್ಷನ್ ಆಲ್ರೆಡಿ ಇತ್ತು ಅಂದರೆ ಸೊ ಅದರಿಂದ ಏನಾದರೂ ನೀವು ತೊಗೊಳ್ಬೇಕಾ ಅಂತೇಳಿ, ಇದಕ್ಕೆ ಸೆಟ್ಟಿಂಗ್ಸ್ ಏನಾದ್ರು ಸೇವ್ ಮಾಡಿದರೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕಾ ಬೇಡ ಅಂತೇಳಿ. ಇಲ್ಲ ಅಂದರೆ ಡೋ ನಾಟ್ ಇಂಪೋರ್ಟ್ ಸೆಟ್ಟಿಂಗ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಿ, ಓಕೆ ಆಗುತ್ತೆ. ಇವಾಗ ಇನ್ಸ್ಟಾಲ್ ಆಯಿತು ಫ್ರೆಂಡ್ ನಿಮ್ಮದು ಆ್ಯಂಡ್ರಾಯ್ಡ್ ಸ್ಟುಡಿಯೋ. ಇವಾಗ ನಂದು ಮುಂಚೆ ಒಂದು ಆಲ್ರೆಡಿ 2 ವರ್ಷನ್ಸ್ ಇತ್ತು. ಸೊ ಹಾಗಾಗಿ 2 ವರ್ಷನ್ಸ್ ಇದೆ, ಅವನ್ನ ನಾನು ಕೀಪ್ ಇಟ್ಕೋಬೇಕು ಅಥವಾ ಡಿಲೀಟ್ ಮಾಡಬೇಕಂತ ಕೇಳಿದ್ರು. ನಾನು ಡಿಲೀಟ್ ಮಾಡ್ತೀನಿ ಫ್ರೆಂಡ್. ಅದು ನನಗೆ ಹಳೆಯ ವರ್ಷನ್ಸ್ ಎಲ್ಲ ಯೂಸ್ ಇಲ್ಲ. ಸೊ ನಾನು ಲೇಟೆಸ್ಟ್ ಆಗಿರೋದು ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್, ಗೂಗಲ್ ಪ್ಲೇ ಕನ್ಸೋಲ್ ನೀವು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ಮೇಲೆ ಈ ಅಕೌಂಟಲ್ಲೇ ನೀವು ಅದು ಡೆಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಡೆಪ್ಲೈ ಮಾಡಿದ್ನ ಅಂದರೆ APKನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಗೂಗಲ್ ಪ್ಲೇದಲ್ಲಿ ಸಿಗುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ಸ್ ಏನು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಡಿಸ್ಟ್ರಿಬ್ಯೂಟ್ ಇಸ್ ನಥಿಂಗ್ ಬಟ್ ನಮ್ಮ ಅಪ್ಲಿಕೇಶನ್ನ ಎಂಡ್ ಯೂಸರ್ಗೆ ಹೇಗೆ ರೀಚ್ ಮಾಡಿಸ್ತೀವಿ ಅಂತೇಳಿ. ಸೊ ನಾವು ಗೂಗಲ್ ಪ್ಲೇ ಥ್ರೂ ರೀಚ್ ಮಾಡಿಸ್ಬೋದು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಜೆಟ್ ಪ್ಯಾಕ್ ಅಂತ ಒಂದು ಟ್ಯಾಬ್ ಇದೆ. ಸೊ ಆ್ಯಂಡ್ರಾಯ್ಡ್ ಜೆಟ್ ಪ್ಯಾಕಲ್ಲಿ ನಮಗೆ ಬೇಕಾಗಿರೋಂಥ ಲೈಬ್ರರೀಸ್ ಎಲ್ಲ ಸಿಗ್ತವೆ, ಅದರ ಕಾಂಪೊನೆಂಟ್ಸು ಡೇಟಾ. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಮದು ಇನ್ಸ್ಟಾಲ್ ಆಯಿತು ಫ್ರೆಂಡ್.
ಸೆಂಡ್ ಯೂಸೇಜ್ ಸ್ಟ್ಯಾಟಿಸ್ ಟು ಗೂಗಲ್. ಅಂದರೆ ಅವರು ಆ್ಯಂಡ್ರಾಯ್ಡ್ ಸ್ಟುಡಿಯೋ ನಾವು ರಿಲೀಸ್ ಮಾಡಿದ್ರಲ್ಲ ಅದರದ್ದು ನಮ್ಮದು ಯೂಸ್ ಯಾವ ರೀತಿ ಮಾಡ್ತಾರೆ ಅಂತ ನಮ್ಮ ಅನಲಿಟಿಕ್ಸ್ನ ತೊಗೊಳ್ಬೇಕಂತ ಬೇಡ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ನಮಗೆ ನಮ್ಮ ಡೇಟಾನ ಶೇರ್ ಮಾಡಬೇಕು, ನಮ್ಮ ಅನಲಿಟಿಕ್ಸ್ನೆಲ್ಲ ಶೇರ್ ಮಾಡಬೇಕು, ಯೂಸೇಜ್ನ ಶೇರ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಸೆಂಡ್ ಅಂತ ಕೊಡಿ, ಇಲ್ಲ ಅಂದರೆ ಡೋಂಟ್ ಸೆಂಡ್ ಅಂತ ಕೊಡಿ. ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಫ್ರೆಂಡ್ಸ್ ಇದು ಇನ್ಸ್ಟಾಲ್ ಆಗೋದಕ್ಕೆ, ಪೇಷನ್ಸ್ ಹಾಕೋಬಿಡಿ. ಅದೇ ರೀತಿ ಲೋಡ್ ಆಗ್ತಿದೆ ಫ್ರೆಂಡ್ಸ್ ನಮ್ಮದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ನಮ್ಮ ಲ್ಯಾಪ್ಟಾಪಲ್ಲಿ. ಓಕೆ, ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಆಗಿದ ತಕ್ಷಣ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಮಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಎಸ್ ಡಿ ಕೆ ಬೇಕು ಫ್ರೆಂಡ್ಸ್. ಎಸ್ ಡಿ ಕೆ ಅಂದರೆ ಏನು ಹಾಗಾದರೆ? ಎಸ್ ಡಿ ಕೆ ಅಂದರೆ ಲಾಂಗ್ ಫಾರ್ಮಲ್ಲಿ ಹೇಳ್ಬೇಕಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಂತೇಳಿ. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ಟು ನನಗೆ ಎಕ್ಸಾಂಪಲ್ ನೀವು ಜಾವಾ ಡೆವಲಪ್ ಮಾಡ್ಬೇಕಂದ್ರೆ ಜೆ ಡಿ ಕೆ ಇನ್ಸ್ಟಾಲ್ ಮಾಡಬೇಕು, ಜಾವಾ ಡೆವಲಪ್ಮೆಂಟ್ ಕಿಟ್ಟು. ಅದೇ ರೀತಿ ಆ್ಯಂಡ್ರಾಯ್ಡ್ ಡೆವಲಪ್ ಮಾಡ್ಬೇಕಂದ್ರೆ ಆ್ಯಂಡ್ರಾಯ್ಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ಟು ಬೇಕಾಗುತ್ತೆ. ಸೊ ಇದನ್ನು ಜಾವಾದಲ್ಲೇ ಬರೆದಿದ್ದಾರೆ, ಹಾಗೆ ನೇಟಿವ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ ಸಿ ಪ್ಲಸ್ ಅಥವಾ ಜಾವಾ ಇವನು ಮೂರನ್ನು ಮಿಕ್ಸ್ ಮಾಡ್ಕೊಂಡು ಬರೆದಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಅದನ್ನ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಯಾವ ಟೈಪ್ ಆಫ್ ಅದು ಚೂಸ್ ದಿ ಟೈಪ್ ಆಫ್ ಸೆಟಪ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ನಮ್ಗೆ ಸೆಟ್ಟಿಂಗ್ಸ್ ಯಾವ ಸೆಟಪ್ ಮಾಡಬೇಕಂತ ಕೇಳ್ತದೆ, ನಾನು ಸ್ಟ್ಯಾಂಡರ್ಡೇ ಸೆಲೆಕ್ಟ್ ಮಾಡ್ತೀನಿ, ಇನ್ಸ್ಟಾಲ್ ಟೈಪು. ನೆಕ್ಸ್ಟ್ ಇದಾದಮೇಲೆ ನಮಗೆ ಥೀಮ್ ಕೇಳುತ್ತೆ, ನಿಮಗೆ ವೈಟ್ ಕಲರ್ದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಬೇಕಾ ಬ್ಯಾಕ್ಗ್ರೌಂಡು ಅಥವಾ ಬ್ಲ್ಯಾಕ್ ಕಲರ್ದು ಅಂತೇಳಿ. ಸೊ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿಂದ ನಾನು ರೆಕಮೆಂಡ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಈ ಬ್ಲ್ಯಾಕ್ ಕಲರಿಂದ ನಮಗೆ ಸ್ವಲ್ಪ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಸಿಗುತ್ತೆ, ನಮ್ಮ ಕಣ್ಣಿಗೆ ಸ್ವಲ್ಪ ಒಳ್ಳೆಯದು. ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಇನ್ನಲ್ಲಿ ಆ್ಯಂಡ್ರಾಯ್ಡ್ ಎಸ್ ಡಿ ಕೆ ಬೇಕು, ನಾನು ಹೇಳಿದ್ನಲ್ಲ ಫಸ್ಟ್ ಟೈಮ್ ಡೌನ್ಲೋಡ್ ಮಾಡಿದ ತಕ್ಷಣ ಆ್ಯಂಡ್ರಾಯ್ಡ್ ಎಸ್ ಡಿ ಕೆನ ಡೌನ್ಲೋಡ್ ಮಾಡುತ್ತೆ ಅಂತೇಳಿ. ಸೊ ಇಲ್ಲಿ ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಆಪ್ಷನ್ ಕೇಳುತ್ತೆ ಫ್ರೆಂಡ್ ಯಾವ್ದು ಬೇಕು ಅಂತೇಳಿ. ಸೊ ನಾನು ಆ್ಯಂಡ್ರಾಯ್ಡ್ ಎಸ್ ಡಿ ಕೆ ಪ್ಲಾಟ್ಫಾರ್ಮು ಲೇಟೆಸ್ಟ್ ಅದನ್ನ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಆ್ಯಂಡ್ರಾಯ್ಡ್ ವರ್ಚುವಲ್ ಡಿವೈಸ್ನ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತದೆ. ಇವಾಗ ಬೇಡ ಫ್ರೆಂಡ್, ನಾನು ಆಮೇಲೆ ಡೌನ್ಲೋಡ್ ಮಾಡ್ತೀನಿ ಅದನ್ನ ವರ್ಚುವಲ್ ಡಿವೈಸ್ನ, ಓನ್ಲಿ ಎಸ್ ಡಿ ಕೆ ಡೌನ್ಲೋಡ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ಅಂತ ಯಾವುದು ಡೌನ್ಲೋಡ್ ಆಗುತ್ತೆ ಅಂತೇಳಿ ರಿವ್ಯೂ ತೋರಿಸಿದ್ದಾರೆ, ಅದಾದಮೇಲೆ ಫಿನಿಶ್ ಅಂತ ಕೊಡಿ ಫ್ರೆಂಡ್ಸ್. ಈಗ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಇವಾಗ ಇದು ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಇಂಟರ್ನೆಟ್ ಸ್ಪೀಡ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಡೌನ್ಲೋಡ್ ಆಗೋದು. ನಿಮ್ಮ ಇಂಟರ್ನೆಟ್ ಸ್ಲೋ ಆಯಿತು ಅಂದರೆ ಸರಿ ಹಾಫ್ ಆನ್ ಅವರು 1 hour ಈ ರೀತಿಯೂ ತೊಗೊಳ್ಬೋದು, ಅಥವಾ ಫೇಲು ಆಗ್ಬೋದು ಸೆಂಟ್ರಲ್ಲಿ, ಮತ್ತೆ ರೀಟ್ರೈ ಮಾಡಬೇಕಾಗುತ್ತೆ. ಅದೇ ರೀತಿ ಇಂಟರ್ನೆಟ್ ಸ್ಪೀಡ್ ಇತ್ತು ಅಂದರೆ 1 ನಿಮಿಷ 2 ನಿಮಿಷದಲ್ಲೂ ಡೌನ್ಲೋಡ್ ಆಗ್ಬೋದು. ಬಟ್ ಇಟ್ಸ್ ಕಂಪ್ಲೀಟ್ ಡಿಪೆಂಡ್ ಆನ್ ಇಂಟರ್ನೆಟ್ ಸ್ಪೀಡ್ ಫ್ರೆಂಡ್ಸ್. ಹಾಗೆ ನಿಮಗೆ ಇಲ್ಲಿ ಡೀಟೇಲ್ಸಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ಸ್, ಯಾವುದಾದ್ರು ಲೈಬ್ರರಿ ಇನ್ಸ್ಟಾಲ್ ಆಗಿದೆ. ಎಕ್ಸಾಂಪಲ್ ಇಲ್ಲಿ ಡೌನ್ಲೋಡಿಂಗ್ ಕಂಪ್ಲೇಂಟ್ಸ್ ಅಂತ ಹೆಡ್ಡಿಂಗ್ ಇದೆ, ಇಲ್ಲಿ ನಮಗೆ ಪ್ಲಾಟ್ಫಾರ್ಮ್ 29 ಇನ್ಸ್ಟಾಲ್ ಆಗ್ತಾಯಿದೆ, ಡೌನ್ಲೋಡ್ ಆಗ್ತಾಯಿದೆ. ಅದೇ ರೀತಿ ಅದಕ್ಕಿಂತ ಮುಂಚೆ ಪ್ರಿಪೇರಿಂಗ್ ಟು ಇನ್ಸ್ಟಾಲ್ ಆ್ಯಂಡ್ರಾಯ್ಡ್ ಎಸ್ ಡಿ ಕೆ ಪ್ಲಾಟ್ಫಾರ್ಮ್ 29 ಅಂತೇಳಿ. ಪ್ಲಾಟ್ಫಾರ್ಮ್ 29 ಅಂದರೆ ಎಲ್ಲ ಪ್ಲಾಟ್ಫಾರ್ಮಿಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್. ಎಕ್ಸಾಂಪಲು ಲಾಲಿಪಾಪಿಗೆ ಒಂದು ನಂಬರು, ಕಿಟ್ಕ್ಯಾಟಿಗೆ ಒಂದು ನಂಬರು, ಅದೇ ರೀತಿ ಮಾರ್ಷ್ಮೆಲೋಗೆ ಒಂದು ನಂಬರು, ಇದೇ ರೀತಿ 29 ಪ್ಲಾಟ್ಫಾರ್ಮ್ ಅಂತ ಅಂದರೆ ಲೇಟೆಸ್ಟ್ ನಮಗೆ ಆ್ಯಂಡ್ರಾಯ್ಡ್ 10.0 ಇದೆಯಲ್ಲ ಅದರದ್ದು ಪ್ಲಾಟ್ಫಾರ್ಮ್ ನಂಬರ್ ಇದು ಎಕ್ಸಾಂಪಲ್ಲು. ಸೊ ಈಗ ಇನ್ಸ್ಟಾಲ್ ಆಗ್ತಿದೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಇಲ್ಲಿ ಆ್ಯಂಡ್ರಾಯ್ಡ್ ಸ್ಟುಡಿಯೋ 29 ಪ್ಲಾಟ್ಫಾರ್ಮ್ 29 ಅದು ಬೇಕಾಗಿರೋ ಬಿಲ್ಡ್ ಟೂಲ್ಸು ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿ ಫಿನಿಶ್ ಆಯಿತು. ನೆಕ್ಸ್ಟ್ ಇವಾಗ ಆ್ಯಂಡ್ರಾಯ್ಡ್ ಎಮ್ಯುಲೇಟರ್ ಡೌನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದನ್ನು ಇವಾಗ ಯಾವ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ತಿದ್ದೇನೆ ಅಂತ ಇಲ್ಲಿ ಲಿಂಕ್ ಇದೆ. ನಮಗೆ ಬೇಕಂದರೆ ಇದನ್ನು ಎಕ್ಸ್ಟರ್ನಲಾಗೂ ಈ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ನಾವು ಇಂಪೋರ್ಟ್ ಮಾಡ್ಕೋಬೋದು. ಒಂದು ಸರಿ ನಮ್ಮದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಫುಲ್ ಸೆಟಪ್ ಆದಮೇಲೆ ನೆಕ್ಸ್ಟ್ ವರ್ಷನ್ಸ್ ಯಾವ್ದಾದ್ರು ಬೇಕಂದರೆ ಆ ರೀತಿ ಮಾಡ್ಕೋಬೋದು. ಇಲ್ಲ ನಮಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಜೊತೆಲಿ ಒಂದು ಎಸ್ ಡಿ ಕೆ ಮ್ಯಾನೇಜರ್ ಅಂತ ಇದೆ, ಸೊ ಅಲ್ಲಿ ಹೋಗಿ ಬೇಕಾದ್ರೆ ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಎಸ್ ಡಿ ಕೆ ಮ್ಯಾನೇಜರ್ ಥ್ರೂ ಇನ್ಸ್ಟಾಲ್ ಮಾಡಿದರೆ ಸೊ ಕರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಅದನ್ನು ಎಲ್ಲೆಲ್ಲಿ ಡಿಪೆಂಡೆನ್ಸಿ ಬೇಕಾಗುತ್ತೋ ಅಲ್ಲೆಲ್ಲ ನಮಗೆ ಅಡ್ಜಸ್ಟ್ ಮಾಡಿ ನಮಗೆಲ್ಲ ಡೆವಲಪ್ಮೆಂಟಿಗೆ ಈಸಿ ಮಾಡಿಕೊಡುತ್ತೆ. ಇನ್ನು ಒಂದು 50% ಕಂಪ್ಲೀಟ್ ಇದು ಆಗಬೇಕಾಗಿದೆ ಫ್ರೆಂಡ್ಸ್ ಡೌನ್ಲೋಡ್ ಆಗೋದಕ್ಕೆ. ಓಕೆ ಫ್ರೆಂಡ್ಸ್, ಇಲ್ಲಿ ಎಲ್ಲ ಡೌನ್ಲೋಡ್ ಆಗಿದೆ, ನಮಗೆ ಬೇಕಾಗಿರೋಲ್ಲ ಕಾಂಪೊನೆಂಟ್ಸ್ ನಮಗೆ ಇಲ್ಲೆಲ್ಲ ಯಾವುದಾದ್ರು ಡೌನ್ಲೋಡ್ ಆಗಿದೆ, ಯಾವುದಾದ್ರು ಇನ್ಸ್ಟಾಲ್ ಆಗಿದೆ ಎಲ್ಲ ನಿಮಗೆ ಲಿಸ್ಟ್ ಇರುತ್ತೆ. ಸೊ ಅದಾದಮೇಲೆ ಲಾಸ್ಟಿಗೆ ನನ್ನ ಸಿಸ್ಟಮಲ್ಲಿ ಇದೊಂದು ಡೌನ್ಲೋಡ್ ಆಗಲಿಲ್ಲ. ರೀಸನ್ ಯಾಕೆಂದರೆ ಎಮ್ಯುಲೇಟರ್ ಇನ್ಸ್ಟಾಲ್ ಆಗಬೇಕಂದ್ರೆ ನಮಗೆ VTX ಅಂತೇಳಿ ಒಂದು ಇದರದ್ದು ಬಯೋಸಲ್ ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನ ಎನೇಬಲ್ ಮಾಡಬೇಕು, ಅವಾಗ ಮಾತ್ರ ಡೌನ್ಲೋಡ್ ಆಗುತ್ತೆ. ಬಟ್ ಆ್ಯಂಡ್ರಾಯ್ಡ್ ಸ್ಟುಡಿಯೋ ನಾವು ಕಂಟಿನ್ಯೂ ಮಾಡೋಕ್ಕಿದು
ಕಂಪಲ್ಸರಿ ಅನ್ನಲ್ಲ, ಸೊ ನಡೆಯುತ್ತೆ. ನೆಕ್ಸ್ಟು ನಾನು ಫಿನಿಶ್ ಅಂತ ಕೊಡ್ತೀನಿ. ಫಿನಿಶ್ ಕೊಟ್ಟಾದಮೇಲೆ ಇನ್ಸ್ಟಾಲ್ ಆಗುತ್ತೆ. ನೆಕ್ಸ್ಟ್ ನಾವು ಸ್ಟಾರ್ಟಿಂಗ್ ಒಂದು ಸರಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನಮಗೆ ಇದನ್ನು ಕೇಳುತ್ತೆ, ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿ ಅದನ್ನ ಓಪನ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಅಥವಾ ಆಲ್ರೆಡಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಇತ್ತಂದರೆ ಅದನ್ನು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ನ ಓಪನ್ ಮಾಡೋಕ್ಕಾಗುತ್ತೆ. ಸೊ ಹಾಗೆ ನಾನು ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್ ಅಂತಲೇ ಕೊಡ್ತೀನಿ. ಸೊ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಪ್ರಾಜೆಕ್ಟ್ ಕ್ರಿಯೇಟ್ ಆದಮೇಲೆ ನಮಗೆ ಇಲ್ಲಿ ಆಲ್ರೆಡಿ ಒಂದು ಮಲ್ಟಿಪಲ್ ಥೀಮ್ಸ್ ಇದೆ ಫ್ರೆಂಡ್ಸು. ಸೊ ಆ ಥೀಮ್ಸಲ್ಲಿ ನಮ್ಗೆ ಯಾವುದಾದ್ರೂ ಒಂದು ಥೀಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಥವಾ ನಮ್ಗೆ ಯಾವುದೂ ಬೇಡ, ಟೆಂಪ್ಲೇಟ್ ಅಂದರೆ ನೋ ಆ್ಯಕ್ಟಿವಿಟಿ ಅಂತ ಕ್ರಿಯೇಟ್ ಮಾಡ್ಬೋದು. ಅಥವಾ ಒಂದು MT ಆ್ಯಕ್ಟಿವಿಟಿ, ಅದ್ರಾಗೇನು ಎಕ್ಸ್ಟ್ರಾ ಫೀಚರ್ಸ್ ಬೇಡ ಅಂದರೆ MT ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ಟೆಂಪ್ಲೇಟಲ್ಲಿ ಯಾವುದಾದ್ರು ಅಂತ ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ಬೇಸಿಕ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ, ಇದರಲ್ಲಿ ನಮಗೆ ಒಂದು ಸ್ಕ್ರೀನು ವಿತ್ತು ಅಲ್ಲಿ ಕೆಳಗಡೆ ಒಂದು ಫ್ಲೋಟಿಂಗ್ ಆ್ಯಕ್ಷನ್ ಬಟನ್ ಅಂತ ಒಂದಿರುತ್ತೆ. ಆ ಬಟನ್ನು ಇನ್ಸ್ಟಾಲ್ ಆಗುತ್ತೆ, ಅದು ಕ್ರಿಯೇಟ್ ಆಯಿತು ಪ್ರಾಜೆಕ್ಟು. ಅದೇ ರೀತಿ MT ಆ್ಯಕ್ಟಿವಿಟಿಲಿ ನಮಗೆ ಒಂದು ಸ್ಕ್ರೀನ್ ಇರುತ್ತೆ, ಬಟ್ ಅದರಲ್ಲಿ ಯಾವುದೇ ಬಟನ್ಸು ಅಥವಾ ಏನೂ ಇರೋದಿಲ್ಲ, ಒಂದು MT ಸ್ಕ್ರೀನ್ ಇರುತ್ತೆ. ನಮ್ಗೆ ಏನು ಬೇಕೋ ಅದರಲ್ಲಿ ಬಟನ್ಸು, ಲೇಔಟು ನಮಗೇನು ಬೇಕಾದರೂ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ಬಾಟಮ್ ನ್ಯಾವಿಗೇಷನ್ ಆ್ಯಕ್ಟಿವಿಟಿ ಅಂತ ಒಂದಿದೆ. ಸೊ ಇದರಲ್ಲಿ ಏನಂದರೆ ಕೆಳಗಡೆ ಬಾಟಮಲ್ಲಿ ಒಂದು 3 ಬಟನ್ ಇರ್ತವೆ. ಸೊ ಆ ಬಟನ್ ಥ್ರೂ ನಾವು ಒಂದು ಸ್ಕ್ರೀನಿಂದ ಇನ್ನೊಂದು ಸ್ಕ್ರೀನಿಗೆ ಜಂಪ್ ಆಗೋದಕ್ಕೆ ಆ 3 ಬಟನ್ ಥ್ರೂ ಆ ಥರ ಟೆಂಪ್ಲೇಟ್ ಡೌನ್ಲೋಡ್ ಆಗುತ್ತೆ. ಇವು ಬಿಲ್ಟ್ ಇನ್ ರೆಡಿಮೇಡ್ ಟೆಂಪ್ಲೇಟ್ಸು. ಸೊ ಅದೇ ರೀತಿ ಒಂದು ವಿತ್ ಫ್ರಾಗ್ಮೆಂಟ್ ಒಂದು ಡೌನ್ಲೋಡ್ ಆಗೋದು ಇದೆ ಆಪ್ಷನ್ನು. ಅದೇ ರೀತಿ ಫುಲ್ ಸ್ಕ್ರೀನ್ ಇರೋದೊಂದು ಸ್ಕ್ರೀನ್ ಬೇಕಂದ್ರೆ ಅದು. ಅದೇ ರೀತಿ ಮಾಸ್ಟರ್ ಡೀಟೇಲ್ ಫ್ಲೋ ನಮಗೆ ಮೋಸ್ಟ್ ಪ್ರಾಬಬ್ಲಿ ಟ್ಯಾಬ್ಲೆಟ್ಸಲ್ಲಿ ಯೂಸ್ ಆಗುತ್ತೆ. ಎಕ್ಸಾಂಪಲ್ ಟ್ಯಾಬ್ಲೆಟ್ಸು ನಮಗೆ ಲೆಂತ್ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಲೆಫ್ಟ್ ಸೈಡಲ್ಲಿ ಒಂದು ಲಿಸ್ಟು, ಸೆಲೆಕ್ಟ್ ಆಗಿರೋ ಲಿಸ್ಟಿನ ಡೀಟೇಲ್ಸು ರೈಟ್ ಸೈಡಲ್ಲಿ. ಸೊ ಈ ರೀತಿ ಮಾಸ್ಟ್ರು ಪ್ಲಸ್ ಡೀಟೇಲ್ಸ್ ಎರಡು ಒಂದೇ ಸ್ಕ್ರೀನಲ್ಲಿ ತೋರಿಸ್ತೀವಿ. ಈ ಮೊಬೈಲ್ ಆದರೆ ಒಂದು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಕ್ರೀನಲ್ಲಿ ನಾವು ಫುಲ್ ಡೀಟೇಲ್ಸ್ ತೋರಿಸ್ತೀವಿ. ಸೊ ಟ್ಯಾಬ್ಲೆಟಲ್ಲಿ ಜಾಸ್ತಿ ಲೆಂತ್ ಇರೋಕ್ಕೋಸ್ಕರ ಒಂದೇ ಸ್ಕ್ರೀನಲ್ಲಿ ಎರಡೂ ತೋರಿಸ್ಬೋದು. ಸೊ ಮಾಸ್ಟರ್ ಡೀಟೇಲ್ ಫ್ಲೋದು ಅದರೊಂದು ಟೆಂಪ್ಲೇಟ್ ಇದೆ ರೆಡಿಮೇಡು. ಅದೇ ರೀತಿ ನ್ಯಾವಿಗೇಷನ್ ಡ್ರಾಯರ್ ಅಂದರೆ ನಮಗೆ ಒಂದು ಸ್ವೈಪ್ ಮಾಡಿದ ತಕ್ಷಣ ಇಲ್ಲೊಂದು ಪ್ರೊಫೈಲು, ಹೋಮು ಆ ಥರ ಸೆಲೆಕ್ಟ್ ಮಾಡೋ ಥರ ಒಂದು ಮೆನು ಇರೋದೊಂದು ಅಪ್ಲಿಕೇಶನ್ಸ್ಗಳು ನೀವೆಲ್ಲ ನೋಡಿರ್ತೀರ. ಆ ಥರದ್ದು ಯಾವುದೋ ಒಂದು ರೆಡಿಮೇಡ್ ಟೆಂಪ್ಲೇಟ್ ಬೇಕಂದರೆ ಇಲ್ಲಿ ಆಪ್ಷನ್ ಇದೆ ಅದಕ್ಕೂ. ಸೊ ಅದೇ ರೀತಿ ಗೂಗಲ್ ಮ್ಯಾಪ್ಸ್ ಮೇಲೆ ನಾವೇನಾದರೂ ಡೆವಲಪ್ ಮಾಡ್ತಿದ್ವಿ, ರೂಟ್ ತೋರಿಸೋದು ಅಥವಾ ಅದರ ಪಾಯಿಂಟ್ಸ್ ಅಡ್ರೆಸ್ ತೋರಿಸೋದು, ಈ ಥರ ಯಾವುದೋ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಿದ್ವಿ ಅಂದರೆ ಈ ರೀತಿದು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಲಾಗಿನ್ ಆ್ಯಕ್ಟಿವಿಟಿ ಅಂದರೆ ಒಂದು ಸಿಂಪಲ್ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡಿ ನಮಗೆ ರೆಡಿಮೇಡಾಗಿ ಕೊಡುತ್ತೆ. ಒಂದು ಇಮೇಲು ನಮಗೆ ಲಾಗಿನ್ ಆಗಬೇಕಂದ್ರೆ ಏನು ಬೇಕು, ಇಮೇಲು, ಪಾಸ್ವರ್ಡು. ಸೊ ಇಮೇಲ್ ಇರೋದೊಂದು ಇದು ಇನ್ಪುಟ್ ಬಾಕ್ಸು, ಹಾಗೆ ಪಾಸ್ವರ್ಡ್ ಇರೋದೊಂದು ಇನ್ಪುಟ್ ಬಾಕ್ಸು, ಅದರ ಕೆಳಗಡೆ ಲಾಗಿನ್ ಅಂತ ಒಂದು ಬಟನ್, ಈ ರೀತಿ ಒಂದು ಕ್ರಿಯೇಟ್ ಆಗುತ್ತೆ. ಇನ್ನು ಸ್ಕ್ರಾಲಿಂಗ್ ಆ್ಯಕ್ಟಿವಿಟಿ, ಹಾಗೆ ನಾವು ಒಂದು ಸ್ಕ್ರೀನ್ನ ಡೆವಲಪ್ ಮಾಡ್ಬೇಕಾದ್ರೆ ಕಂಟೆಂಟ್ ಜಾಸ್ತಿ ಆದರೆ ನಮಗೆ ಎಲ್ಲ ಕಂಟೆಂಟು ಒಂದೇ ಸ್ಕ್ರೀನಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಅದನ್ನು ಸ್ಕ್ರಾಲ್ ಮಾಡಿ ವ್ಯೂ ಮಾಡ್ತೀವಿ. ಸೊ ಆ ರೀತಿ ವಿತ್ ಸ್ಕ್ರಾಲ್ ಬಾರ್ ಇರೋದು ಯಾವುದಾದ್ರು ಒಂದು ನಮಗೆ ಟೆಂಪ್ಲೇಟ್ ಬೇಕು ಅಂದರೆ ಸೊ ಅದಕ್ಕೆ ರೆಡಿಮೇಡ್ ಆಲ್ರೆಡಿ ಒಂದು ಟೆಂಪ್ಲೇಟ್ ಇದೆ, ಇದನ್ನು ಯೂಸ್ ಮಾಡಿದರೆ ಆ ಥರದ್ದೊಂದು ಕ್ರಿಯೇಟ್ ಆಯಿತು. ಇನ್ನು ಟ್ಯಾಬ್ಡ್ ಆ್ಯಕ್ಟಿವಿಟಿ, ಎಕ್ಸಾಂಪಲು ನೀವು ವಾಟ್ಸಪ್ಪಲ್ಲಿ ನೋಡಿರ್ಬೋದು, ಸ್ಟೇಟಸ್ಸು, ಚಾಟು ಅಥವಾ ಈ ರೀತಿ ಮೇಲ್ಗಡೆ 4 ಟ್ಯಾಬ್ ಬರ್ತವೆ ಒಂದು ಕ್ಯಾಮ್ರಾದು. ಸೊ ಆ ರೀತಿ ಟ್ಯಾಬ್ಸ್ ಇರೋಂಥ ಒಂದು ಸ್ಕ್ರೀನ್ ಬೇಕಂದರೆ ಈ ಸ್ಕ್ರೀನ್ನ ರೆಡಿಮೇಡ್ ಇರೋದೊಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ಬೋದು. ಇವಾಗ ನಾನು MTನ ಕ್ರಿಯೇಟ್ ಮಾಡ್ತೀನಿ, ಯಾಕಂದರೆ ಇವನ್ನೆಲ್ಲ ನಾವೇ ಓನಾಗಿ ಆ್ಯಡ್ ಮಾಡ್ಬೋದು. ಬಾಟಮ್ ನ್ಯಾವಿಗೇಷನ್ ಆಗಿರ್ಬೋದು ಅಥವಾ ಮಾಸ್ಟರ್ ಡೀಟೇಲ್ ಆಗಿರ್ಬೋದು, ನ್ಯಾವಿಗೇಷನ್ನು, ಟ್ಯಾಬು ಓನಾಗಿ ಹಾಕಿರ್ಬೋದು. ಬಟ್ ನಮ್ಮ ಡೆವಲಪ್ಮೆಂಟು ಫಾಸ್ಟಾಗಿ ಈಸಿಯಾಗಿ ಅಂತೇಳಿ ಅವ್ರು ಇನ್ಬಿಲ್ಟು ಈ ಥರದ್ದು ರೆಡಿಮೇಡ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಬೋದು. ಅಥವಾ ನಮಗೆ ಓನ್ ಇಂಪ್ಲಿಮೆಂಟೇಷನ್ನೇ ಬೇಕು ಅಂದರೆ MT ಇರೋದೊಂದೊಂದು ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ನ ಅದ್ರಲ್ಲಿ ನಮ್ಗೆ ಯಾವ್ದು ಬೇಕೋ ಆಪ್ಷನ್ಸು ಅವನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಕ್ರಿಯೇಟ್ ಮಾಡ್ಬೋದು. ಸೊ ನಾನು MT ಇರೋದನ್ನೇ ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಮೇಲೆ ನಿಮಗೆ ಅಪ್ಲಿಕೇಶನ್ ನೇಮ್ ಕೇಳುತ್ತೆ. ಅಪ್ಲಿಕೇಶನ್ ನೇಮು ನಿಮಗೆ ಯಾವ್ದು ಅಪ್ಲಿಕೇಶನ್ ಬೇಕೋ ಅದೇ ಆ ಅಪ್ಲಿಕೇಶನ್ ನೇಮ್ ಕೊಡಿ. ಸ್ಯಾಂಪಲ್ ಆ್ಯಪ್ ಅಂತ ನಾನು ಕೊಡ್ತೀನಿ. ಅದೇ ರೀತಿ ಇಲ್ಲಿ ಸ್ಯಾಂಪಲ್ ಆ್ಯಪ್ ಅಂತ ಕೊಟ್ಟಾದಮೇಲೆ ಪ್ಯಾಕೇಜ್ ನೇಮ್ ಕೇಳುತ್ತೆ. ಸೊ ನಾವು ಎಲ್ಲ ಅಪ್ಲಿಕೇಶನ್ಗೆ ಒಂದು ಪ್ಯಾಕೇಜ್ ನೇಮ್ ಕೊಡಬೇಕಾಗುತ್ತೆ. ಸೊ ಪ್ಯಾಕೇಜ್ ನೇಮ್ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಕಂಪ್ನಿ ಡೊಮೈನ್, ಯಾವ ಕಂಪ್ನಿ ಡೆವಲಪ್ ಮಾಡಿದ್ರೆ ಆ ಕಂಪ್ನಿ ಡೊಮೈನ್ದು ಉಲ್ಟಾ ಇರುತ್ತೆ. ಎಕ್ಸಾಂಪಲ್ google.com ಲಾಸ್ಟಿಗೆ ಆ ಪ್ರಾಜೆಕ್ಟ್ ನೇಮ್ ಇಲ್ಲಿ ನಾವಿಲ್ಲಿ ಎಕ್ಸಾಂಪಲ್ನ ಕ್ರಿಯೇಟ್ ಮಾಡ್ತೇನೆ. ಸೊ ಎಕ್ಸಾಂಪಲ್ ಅಂತ ಕೊಟ್ಟಿದ್ದೇನೆ ಅಂದರೆ google.com ಈ ರೀತಿ. ಸೊ ಅದಾದಮೇಲೆ ಅದು ಡೊಮೈನ್ ಆದಮೇಲೆ ನೆಕ್ಸ್ಟ್ ಇದು ಬರುತ್ತೆ, ಆ ಪ್ರಾಜೆಕ್ಟ್ ಯಾವ್ದು ಕ್ರಿಯೇಟ್ ಮಾಡಿದೆ ಆ ಪ್ರಾಜೆಕ್ಟ್ ನೇಮ್ ಕೊಡಬೇಕಾಗುತ್ತೆ. ಪ್ರಾಜೆಕ್ಟ್ ನೇಮೇ ಕೊಡ್ಬೋದು ಅಥವಾ ನಿಮಗೆ ಯಾವುದು ಇಷ್ಟ ಬರುತ್ತೋ ಅದಕ್ಕೆ ನಾನು ಇಲ್ಲಿ ಸ್ಯಾಂಪಲ್ ಆ್ಯಪ್ ಅಂತಲೇ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಇವೆಲ್ಲ ಯೂಸರ್ ಡಿಫೈನ್ಡು, ನಾನು ಸ್ಯಾಂಪಲ್ ಅಂತ ಅಷ್ಟೇ ಕೊಡ್ತೀನಿ. ಸೊ ಅದಾದಮೇಲೆ ಸೇವ್ ಲೊಕೇಶನ್, ಎಲ್ಲಿ ಸೇವ್ ಆಗಬೇಕಂತ ಇಲ್ಲಿ ಕೇಳ್ತೇವೆ. ಸೊ ಇಲ್ಲಿ C ಡ್ರೈವ್ಗೆ ಬೈ ಡಿಫಾಲ್ಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದೆ. ಸೊ ನಾನು C ಡ್ರೈವಲ್ಲಿ ಸೇವ್ ಮಾಡೋದಿಲ್ಲ. ಆವಾಗಲೇ ಹೇಳಿದ್ನಲ್ಲ, C ಡ್ರೈವಲ್ಲಿ ಏನೋ ಸಿಸ್ಟಮ್ ಅಪ್ಲಿಕೇಶನ್ ಬಿಟ್ಟರು ಬೇರೆ ಯಾರನ್ನೂ
ಸೇವ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಾನು ಬೇರೆ ಡ್ರೈವಲ್ಲಿ ಕ್ರಿಯೇಟ್ ಮಾಡ್ತೀನಿ ಪ್ರಾಜೆಕ್ಟ್ನ. ಎಕ್ಸಾಂಪಲ್ ಅಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನಾನು ಇದು ಮಾಡ್ತೀನಿ, ನ್ಯೂ ಫೋಲ್ಡರು ಆಂಡ್ರಾಯ್ಡ್ ಪ್ರಾಜೆಕ್ಟ್ಸ್ ಅಂತೇಳಿ. ಅಂತ ಕ್ರಿಯೇಟ್ ಮಾಡ್ಕೊಂಡು ಫೋಲ್ಡರ್, ಆ ಫೋಲ್ಡರಲ್ಲಿ ನಾನು ನನ್ನ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಇನ್ನು ಲ್ಯಾಂಗ್ವೇಜು, ನೇಟಿವ್ ಅಪ್ಲಿಕೇಶನ್ ನಾವು 2 ಲ್ಯಾಂಗ್ವೇಜಲ್ಲಿ ಡೆವಲಪ್ ಮಾಡ್ಬೋದು ಫ್ರೆಂಡ್. ಒಂದು ಕೊಟ್ಲಿನು, ಅದೇ ರೀತಿ ಒಂದು ಜಾವಾ. ಸೊ ನಾನು ಜಾವಾದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗೆ ನಾನು ಜಾವಾ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಕೊಟ್ಲಿನಲ್ಲಿ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿದ್ದರೆ ಕೊಟ್ಲಿನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಬೋದು ಜಾವಾ ಅಂತ ಸೆಲೆಕ್ಟ್. ಹಾಗೆ ಮಿನಿಮಮ್ SDK ಕೇಳುತ್ತೆ. ಮಿನಿಮಮ್ SDK ಅಂದರೆ ಏನಂದರೆ ನೀವು ಯಾವ SDK ಮಿನಿಮಮ್ ಆಗಿ ಸಪೋರ್ಟ್ ಮಾಡ್ತೀರಾ. ಸೊ ನೀವು ಇಲ್ಲಿ ಯಾವ SDKನ ಸೆಲೆಕ್ಟ್ ಮಾಡ್ತಾರೆ, ಯಾವ ವರ್ಷನ ಸೆಲೆಕ್ಟ್ ಮಾಡ್ತಾರೋ ಅಲ್ಲಿ ತನಕ ನಿಮ್ಮ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಆ ವರ್ಷನಲ್ಲಿ ತನಕ ಇನ್ಸ್ಟಾಲ್ ಆಗುತ್ತೆ. ಎಕ್ಸಾಂಪಲ್ ನೀವು KitKat ಅಂತ ಸೆಲೆಕ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನು KitKat ತನಕ ಇನ್ಸ್ಟಾಲ್ ಆಗುತ್ತೆ. ಅದ್ರ ಹಿಂದ್ಗಡೆ ಇರೋ ವರ್ಷನಲ್ಲಿ ಇರೋ ಮೊಬೈಲಲ್ಲಿ ಇನ್ಸ್ಟಾಲ್ ಆಗೋಲ್ಲ. ಅಂದರೆ ಜೆಲ್ಲಿ ಬಿನಲ್ಲಿ ಇನ್ಸ್ಟಾಲ್ ಆಗೋಲ್ಲ. ಐಸ್ ಕ್ರೀಮ್ ಸ್ಯಾಂಡ್ವಿಚ್ಚು, ಫ್ರೋಯೋ, ಎಕ್ಲೇರೋ ಇವೆಲ್ಲ ಅಲ್ಲೆಲ್ಲ ಇನ್ಸ್ಟಾಲ್ ಆಗೋಲ್ಲ. ಸೊ ಅದಾದಮೇಲೆ ಇಲ್ಲಿ ನಾವು ಯಾವುದೇ ವರ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಕೆಳಗಡೆ ಒಂದು ಇದನ್ನು ತೋರಿಸುತ್ತೆ ಫ್ರೆಂಡ್ಸ್. ನೀವು ಆ ವರ್ಷನ ಸೆಲೆಕ್ಟ್ ಮಾಡಿದರೆ ಎಷ್ಟು ಮಾರ್ಕೆಟಲ್ಲರೂ ಎಷ್ಟು ಡಿವೈಸಸ್ನ ನೀವು ರೀಚ್ ಮಾಡ್ಬೋದು, ಎಷ್ಟು ಡಿವೈಸಸಲ್ಲಿ ನಿಮ್ಮ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ ಅಂತ ತೋರಿಸುತ್ತೆ. ಅಂದರೆ 100ಕ್ಕೆ 95% ಡಿವೈಸಸಲ್ಲಿ ನಮ್ಮ ಇದು KitKat ಸೆಲೆಕ್ಟ್ ಮಾಡ್ಕೊಂಡ್ರೆ 95% ಡಿವೈಸಸಲ್ಲಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಸೊ ಅದೇ ರೀತಿ ನಾವು ಜೆಲ್ಲಿ ಬಿನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 95.9% ಡಿವೈಸಲ್ಲಿ ನಮ್ಮದು ಇನ್ಸ್ಟಾಲ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟು ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಸೆಲೆಕ್ಟ್ ಮಾಡ್ಕೊಂಡ್ರೆ 100% ಆಫ್ ಡಿವೈಸಸ್, ಅಂದರೆ ಮಾರ್ಕೆಟಲ್ಲಿರೋ ಎಲ್ಲ ಡಿವೈಸಸ್ಸಲ್ಲೂ ನಮ್ಮ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಆದರೆ ಈಗ ಬಂದಿರೋ ಹೊಸ SDK ಎಲ್ಲ ಹಳೆಯ ವರ್ಷನ್ಸ್ಗೆಲ್ಲ ಸಪೋರ್ಟ್ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ ಕಂಪ್ನಿಯವರು. ಸೊ ಹಾಗಾಗಿ ಯಾವುದೇ ನಾವು ಡೆವಲಪ್ ಮಾಡ್ಬೇಕಂದ್ರೆ ಲೈಬ್ರರೀಸ್ ಅದೆಲ್ಲ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಸೊ ಹಳೆ ವರ್ಷನ್ಸ್ಗೆಲ್ಲ ನಮಗೆ ನೆಸಿಟಿ ಇರೋಂಥ ಲೈಬ್ರರಿಗಳೆಲ್ಲ ಸಿಗೋಲ್ಲ, ಸಪೋರ್ಟ್ ಇರೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಯಾರು ಈಗ ಐಸ್ ಕ್ರೀಮ್ ಸ್ಯಾಂಡ್ವಿಚ್ಚು, ಜೆಲ್ಲಿ ಬಿನಲ್ಲಿ ಹೀಗೆ ಸಪೋರ್ಟ್ ಮಾಡಲ್ಲ. ಮಿನಿಮಮ್ ಕೆಲವೊಬ್ಬರು KitKatiಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇವಾಗ ಆಲ್ರೆಡಿ ಲಾಲಿಪಾಪಿಂದ ಸ್ಟಾರ್ಟ್ ಮಾಡ್ತಾರೆ. ಲಾಲಿಪಾಪಿಂದ ಸ್ಟಾರ್ಟ್ ಮಾಡಿದರೆ ನಾವು 85% ಆಫ್ ಡಿವೈಸಸ್ನ ಮಾರ್ಕೆಟಲ್ಲಿರೋ ಡಿವೈಸಸ್ನ ನಾವು ರೀಚ್ ಮಾಡ್ಬೋದು. ಸೊ ನಾನು ಈ ಅಪ್ಲಿಕೇಶನಲ್ಲಿ ಲಾಲಿಪಾಪ್ನ ಸೆಲೆಕ್ಟ್ ಮಾಡ್ತೀನಿ. ರೀಸನ್ ಯಾಕೆಂದರೆ ಲಾಲಿಪಾಪಿಂದ ಮೇಲ್ಗಡೆ ಇರೋ ವರ್ಷನಲ್ಲಿ ನಮಗೆ UI ಆಗಿರ್ಬೋದು, ಪರ್ಮಿಷನ್ಸ್ ಆಗಿರ್ಬೋದು, ತುಂಬ ಚಾನಲ್ಸ್ ಆಗಿದೆ ಆಂಡ್ರಾಯ್ಡ್ OSಲ್ಲಿ. ಸೊ ಹಾಗಾಗಿ ಇಲ್ಲಿಂದ ಬರೋ ಎಲ್ಲ ವರ್ಷನ್ಸು ಸ್ವಲ್ಪ ಸಿಮಿಲರ್ ಇದ್ದಾವೆ. ಬಟ್ ಇದರಿಂದ ಮುಂಚೆ ಇರೋ OSಗೂ ಲಾಲಿಪಾಪಿಗೂ ಇಂಥ ಮುಂಚೆ ಇರೋ ಅದಾದಮೇಲೆ ಬಂದಿರೋ ವರ್ಷನ್ಸ್ಗಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದಕ್ಕಿಂತ ಮುಂಚೆ ಇರೋ ಡಿವೈಸಸ್ಗೆ ಸಪೋರ್ಟ್ ಕೊಡೋಕ್ಕೆ ನಾವು ಡೆವಲಪ್ ಮಾಡೋಕ್ಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಸೆಲೆಕ್ಟ್ ಲಾಲಿಪಾಪ್. ನಾವು ಲಾಲಿಪಾಪ್ ಸೆಲೆಕ್ಟ್ ಮಾಡಿದ್ರೆ 95% ಡಿವೈಸ್ನ ರೀಚ್ ಮಾಡ್ತೀವಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಫಿನಿಶ್ ಅಂತ ಕೊಡಿ ಫ್ರೆಂಡ್ಸ್. ನಿಮ್ಮದು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಇವಾಗೆಲ್ಲ ಇನ್ಸ್ಟಾಲ್ ಆಯಿತು, ಅದು ಪ್ರಾಜೆಕ್ಟ್ ಕ್ರಿಯೇಟ್ ಆಯಿತು ಫ್ರೆಂಡ್. ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದ ತಕ್ಷಣ ನಮಗೆ ಪ್ರಾಜೆಕ್ಟ್ ಲೋಡ್ ಆಗುತ್ತೆ ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ. ಸೊ ಅದಕ್ಕೆ ಬೇಕಾಗಿರೋ ಕೆಲವೊಂದು API ಲೈಬ್ರರೀಸ್ಗಳನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಡೌನ್ಲೋಡ್ ಮಾಡೋಕ್ಕೆ. ಎಕ್ಸಾಂಪಲು ನಮಗೆ ಸ್ಕ್ರೀನ್ ಡೆವಲಪ್ ಮಾಡಬೇಕಂದ್ರೆ ಲೇಔಟ್ಸ್ ಎಲ್ಲ ಬೇಕು. ಲೇಔಟ್ಸ್ ಅಂದರೆ ಒಂದು ಸ್ಕ್ರೀನ್ನ ನಾವು ಯಾವುದಾದ್ರು ಪೊಸಿಷನಲ್ಲಿ ಏನೇನು ಹಾಕಬೇಕು ಅಂತೇಳಿ. ಎಕ್ಸಾಂಪಲ್ ಟೆಕ್ಸ್ಟ್ ವ್ಯೂ ಆಗಿರ್ಬೋದು, ಬಟನ್ ಆಗಿರ್ಬೋದು, ಇವನ್ನೆಲ್ಲ ವ್ಯೂಸ್ ಅಂತ ಕರಿತೀವಿ. ವ್ಯೂಸ್ಗಳನ್ನ ಡೌನ್ಲೋಡ್ ಮಾಡಿ ಕೊಡ್ತದೆ. ಅದಕ್ಕೆ ಬೇಕಾಗಿರೋ ಲೈಬ್ರರೀಸು, ಸಪೋರ್ಟ್ ಮಾಡುವಂಥ ಲೈಬ್ರರೀಸು, ಡಿಪೆಂಡೆನ್ಸು, ಈ ಥರ ಬೇಕಾದ್ರೆ ಡೌನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವನ್ನೆಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ನಮ್ಮ ಪ್ರಾಜೆಕ್ಟು ಯೂಸ್ ಮಾಡೋದಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನಮಗೆ ವೆಲ್ಕಮ್ ಸ್ಕ್ರೀನಲ್ಲಿ 3.6 ವರ್ಷನ್ ನಾವು ಡೌನ್ಲೋಡ್ ಮಾಡಿದ್ರಲ್ಲ, 3.6 ಹೊಸದಾಗಿ ಏನೇನಿದೆ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಬೇಕಾದ್ರೆ ನಿಮ್ಗೆ ಓದಬೇಕಂದ್ರೆ ಓದ್ಕೊಳ್ಬೋದು. ಸೊ ಹಾಗೆ ಇದು ಆಂಡ್ರಾಯ್ಡ್ ಸ್ಟುಡಿಯೋದು ಏನೇ ಪ್ಲಗಿನ್ಸ್ ಅಪ್ಡೇಟ್ಸ್ ಅದು ಏನೇ ಇದ್ದರೂ ಇಲ್ಲಿ ನಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರ್ತವೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. 3.6 ವರ್ಷನಲ್ಲಿ ಏನೇನಿದೆ, ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ, ಸೊ ಹಾಗೆ ಡಿಸೈನ್ಸ್ ಹೇಗೆ ಕಾಣಿಸುತ್ತೆ ಅಂತೇಳಿ ಇಲ್ಲಿ ಬ್ರೀಫಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಕೊಳ್ತಾ ಹೋಗ್ಬೋದು ನೀವು ಟೂಲಿಂಗ್. ಇಲ್ಲಿ ಕೆಳಗಡೆ ಇಲ್ಲೊಂದು ನಿಮಗೆ ಬಾರ್ ಕಾಣಿಸ್ತಾ ಹೋಗೋದು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ತೋರಿಸುತ್ತೆ. ಇಲ್ಲಿ ನಮಗೆ ಯಾವುದಾದ್ರು ಫೈಲ್ಸ್ ಇಂಡೆಕ್ಸ್ ಆಗ್ತದೆ. ನಮ್ಮಲ್ಲೊಮ್ಮೆ ಅದು ಆಂಡ್ರಾಯ್ಡ್ ಸ್ಟುಡಿಯೋ ಬೇಕಾಗಿರೋದೆಲ್ಲ ನಮಗೆ ಲೋಡ್ ಆಗ್ತದೆ. ನಮ್ಮ ಆಂಡ್ರಾಯ್ಡ್ ಸ್ಟುಡಿಯೋ ನಮ್ಮ ಹೊಸ ಪ್ರಾಜೆಕ್ಟಿಗೆ ಏನೇನು ಬೇಕೋ ಲೈಬ್ರರೀಸ್ ಲೋಡ್ ಆಗೋದು. ಹಾಗೆ ಆ ಫೈಲ್ಸ್ಗಳನ್ನೆಲ್ಲ ಒಂದು ಸ್ಟ್ರಕ್ಚರೈಸ್ ಮಾಡೋದು, ಆ ಡಿಪೆಂಡೆನ್ಸ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡೋದು ಎಲ್ಲ ನಮಗೆ ಈ ಪ್ಲೇಸಲ್ಲಿ ನಮಗೆ ತೋರಿಸ್ತಾ ಇರುತ್ತೆ. ಈ ರೈಟ್ ಸೈಡು ಬಾಟಮಲ್ಲಿ ಎಲ್ಲ ನಮಗೆ ತೋರಿಸ್ತಾ ಇರುತ್ತೆ.
ಈಗ ನಮಗೆ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಗ್ರ್ಯಾಡಲ್ ಬೇಕು ಅಂತೇಳಿ ಡಿಪೆಂಡೆನ್ಸ್ ಹ್ಯಾಂಡಲ್ ಮಾಡೋದಕ್ಕೆ. ಸೊ ಅದನ್ನು ಇವಾಗ ಡೌನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಇದನ್ನು ಡೌನ್ಲೋಡ್ ಮಾಡಿದ್ಮೇಲೆ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಹೀಗೆ ಇಷ್ಟು ಸಾಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದಾರ, ಈ ಪ್ರಾಜೆಕ್ಟಲ್ಲಿ ನಿಮಗೆ ಏನೇನು ಚೇಂಜಸ್ ಮಾಡ್ಬೋದು, ಅದೇ ರೀತಿ ಏನೇನೆಲ್ಲ ಅದು ಯಾವುದಾದ್ರು ಫೈಲ್ ಸ್ಟ್ರಕ್ಚರ್ ಏನೇನಿದೆ, ಸೊ ಹಾಗೆ ಗ್ರ್ಯಾಡಲ್ಸ್ ಸೆಟ್ಟಿಂಗ್ಸ್ ಹೇಗಿದೆ, ಗ್ರ್ಯಾಡಲ್ಸಲ್ಲಿ ನಾವು ಡಿಪೆಂಡೆನ್ಸ್ ಲೈಬ್ರರೀಸ್ನಲ್ಲಿ ಇನ್ಸ್ಟಾಲ್ ಮಾಡೋದು ಹೇಗೆ, ಇದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಗುಡ್ ನೈಟ್.